ಸುವರ್ಣ. ನಮಸ್ಕಾರ ವೀಕ್ಷಕರೇ, ಸೌಖ್ಯ ತಾನೆ? ನೀವು ಸೌಖ್ಯವಾಗಿದ್ದರೆ ನಮಗೆ ಸಂತೋಷ, ಯಾಕಂದರೆ ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ವೀಕ್ಷಕರೇ, ಇವತ್ತು ನಾವು ದೊಡ್ಡ ದೊಡ್ಡ ನಗರಗಳಲ್ಲಿ ವಾಸ ಮಾಡ್ತಾ ಇದ್ದೀವಿ. ಹಳ್ಳಿಗಳೆಲ್ಲ ನಗರಗಳಾಗ್ತಾ ಇವೆ. ಅದರ ಜೊತೆಗೆ ಟ್ರಾಫಿಕ್ ಜಾಸ್ತಿ ಆಗ್ತಿದೆ, ಅದರಿಂದ ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ. ಅದೆಲ್ಲದರ ಜೊತೆಗೆ ರೋಗಗಳ ಸಂಖ್ಯೆಯೂ ಜಾಸ್ತಿ ಆಗ್ತಾ ಇದೆ. ಈ ರೋಗಗಳಲ್ಲಿ ಒಂದು ಅಸ್ತಮಾ. ಅಸ್ತಮಾಗೆ ಪೊಲ್ಯೂಷನ್ ಒಂದು ಕಾರಣ ಅಂತ ನಮಗೆ ಗೊತ್ತು. ಹಾಗೆ ಈ ಅಸ್ತಮಾ ಬೇರೆ ಯಾವ ಮೂಲಗಳಿಂದ ಬರುತ್ತೆ, ಇದಕ್ಕೇನು ಪರಿಹಾರ, ಇದೆಲ್ಲವನ್ನ ಇವತ್ತಿನ ಸಂಚಿಕೆಯಲ್ಲಿ ಮಾತಾಡೋಣ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಯಿಂದ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಅಶೋಕ್ ಗುಡುಗುಂಟಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಡಾಕ್ಟರ್. ನಮಸ್ಕಾರ. ನಮ್ಮ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಡಾಕ್ಟರ್, ಈ ಅಸ್ತಮಾ ಸಾಮಾನ್ಯವಾಗಿ ಕಾಡೋ ಕಾಯಿಲೆ ಅಂತ ಗೊತ್ತು. ಹೌದು. ಸಿಟಿನಲ್ಲಿ ಪೊಲ್ಯೂಷನ್ ಇಂದಾಗಿ ಬರುತ್ತೆ ಅಂತ ನಮಗೆ ಸಾಧಾರಣವಾಗಿ ಗೊತ್ತಿರೋ ಇನ್ಫಾರ್ಮೇಶನ್. ಇದಲ್ಲದೆ ಬೇರೆ ಯಾವ ಕಾರಣದಿಂದ ಬರುತ್ತೆ ಅಸ್ತಮಾ? ಸಿಟಿನಲ್ಲಿ ಪೊಲ್ಯೂಷನ್ನಿಂದ ಬರುತ್ತೆ ಸಾಮಾನ್ಯವಾಗಿ ಅಂತ ಗೊತ್ತಿರೋದು ಸರ್ವೇ ಸಾಮಾನ್ಯ ವಿಚಾರ. ಅದಕ್ಕಿಂತ ಪ್ರಮುಖವಾದ ಕಾರಣಗಳು ಎಷ್ಟೊಂದಿದೆ. ಅಸ್ತಮಾ ಬಗ್ಗೆ ಮೇನ್ಲಿ ಹೇಳಬೇಕು ಅಂತಂದರೆ ಮುಖ್ಯವಾಗಿ ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋಂಥ ಕಾಯಿಲೆ ಅದು. ನೀವು ಸಿಟಿಯಲ್ಲಿ ನೋಡ್ತಿರೋಂಥದ್ದೇನಿದೆ ಅದು ಒಂಥರ ಅತಿ ವಿರಳ, ಅದು ರೇರ್ ಪ್ರೆಸೆಂಟೇಷನ್ ಅಂತ ಹೇಳುತ್ತೆ. ನಾವು ಹೇಳೋದು ಏನಂದರೆ ಅಸ್ತಮಾ ಈಸ್ ಎ ಡಿಸೀಸ್ ಆಫ್ ದಿ ಚೈಲ್ಡ್ಹುಡ್ ಆ್ಯಂಡ್ ಚಿಲ್ಡ್ರನ್ ಆ್ಯಂಡ್ ಅಡಲಸೆಂಟ್ಸ್ ಅಂತ. ಅಂದರೆ ಮಕ್ಕಳಲ್ಲಿ, ವಯಸ್ಕರಲ್ಲಿ ಬರುವಂಥ ಕಾಯಿಲೆ. ವಯಸ್ಸಾದವರಲ್ಲಿ ಅತಿ ಕಡಿಮೆ ಅದಿರೋದು. ಆದರೆ ಇಂಡಸ್ಟ್ರಿಯಲೈಸೇಷನಿಂದ, ನಗರೀಕರಣದಿಂದ, ಈ ಖಾಸಗೀಕರಣದಿಂದ, ಗ್ಲೋಬಲೈಸೇಷನಿಂದ ಮೆಟ್ರೋ ಸಿಟೀಸಲ್ಲಿ, ನಗರಗಳಲ್ಲಿ ಹೆಚ್ಚು ಹೆಚ್ಚು ಸಾಮಾನ್ಯವಾಗಿ ಕಾಣಿಸ್ತಾ ಇದೆ. ಅದಕ್ಕೆ ನಾನಾ ಕಾರಣಗಳಿದೆ. ವಾಹನಗಳ ಅತಿಯಾದ ಧೂಳಿರ್ಬೋದು, ಅತಿಯಾದ ಹೊಗೆ ಇರ್ಬೋದು, ಅತಿಯಾದ ಬಿಲ್ಡಿಂಗ್ ಕನ್ಸ್ಟ್ರಕ್ಷನಿಂದ ಎಷ್ಟೊಂದು ಧೂಳಿನ ಪ್ರಮಾಣ ಇರ್ಬೋದು, ಅದೆಲ್ಲ ಇರ್ಬೋದು. ಅದರಿಂದ ನಗರಗಳಲ್ಲಿ ಜಾಸ್ತಿ ಕಾಣ್ತಾ ಇದೆ. ನಗರಗಳನ್ನ ಬಿಟ್ಟರೆ ಬೇರೆ ಪ್ರದೇಶದಲ್ಲಿ ಅಸ್ತಮಾ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಂಡುಬರುವಂಥ ಕಾಯಿಲೆ ಅದು. ಮಕ್ಕಳಲ್ಲಿ ಈಗ ಶುರುವಾಗೋದಿದ್ರೆ ಅದು ಗೊತ್ತಾಗೋದು ಹೇಗೆ, ಎಲ್ಲಿಂದ ಶುರುವಾಗುತ್ತೆ? ಮಕ್ಕಳಲ್ಲಿ ಗೊತ್ತಾಗಬೇಕು ಅಂತಂದರೆ ಅದಕ್ಕೆ ಅದರದ್ದೇ ಆದ ಲಕ್ಷಣಗಳಿದೆ. ಪಾಲಕರು ಅದನ್ನು ಗಮನದಲ್ಲಿ ಇಡ್ತಾರೆ. ಪಾಲಕರು ಮಕ್ಕಳಲ್ಲಿ ಇಂತಿಂಥ ತೊಂದರೆ ಇದ್ದರೆ ತಕ್ಷಣವೇ ಡಾಕ್ಟರ್ ಹತ್ರ, ವೈದ್ಯರ ಹತ್ರ ಹೋಗಿ ಈ ಥರ ತೊಂದರೆ ಇದೆ ಅಂತ ಪರೀಕ್ಷೆ ಮಾಡಿಸ್ಕೋಬೇಕು. ಸಾಮಾನ್ಯವಾಗಿ ಒಂದು 4 ರಿಂದ 6 ವರ್ಷ ಆದಮೇಲೆ ಮಕ್ಕಳಲ್ಲಿ ಅಸ್ತಮಾ ಕಾಯಿಲೆ ಅಂತ ಡಯಾಗ್ನೋಸ್ ಮಾಡ್ಬೋದು. 4 ವರ್ಷಕ್ಕಿಂತ ಮುಂಚೆ ಆದರೆ ಸ್ವಲ್ಪ ಕಷ್ಟ ಅದು ಮಕ್ಕಳಲ್ಲಿ ಅಸ್ತಮಾ ಇದೆ ಅಂತ ಡಯಾಗ್ನೋಸ್ ಮಾಡಲಿಕ್ಕೆ. 4 ರಿಂದ 6 ವರ್ಷ ಆದಮೇಲೆ ಬರೋಂಥ ಲಕ್ಷಣಗಳಂದರೆ ಮೇಲಿಂದ ಮೇಲೆ ಕೆಮ್ಮು ಬರೋದಿರ್ಬೋದು, ಇಲ್ಲ ಕೆಮ್ಮಿನ ಜೊತೆಗೆ ಮೂಗು ಸೋರೋದಿರ್ಬೋದು, ಎದೆ ಮೇಲೆ ಏನೋ ಒಂಥರ ಭಾರ ಹಾಕಿದಂಗೆ ಇರ್ಬೋದು, ಅಂದರೆ ಎದೆ ಟೈಟ್ ಆಗೋದಂತ ಹೇಳ್ತಾರೆ, ಚೆಸ್ಟ್ ಹೆವಿನೆಸ್ ಅಂತ ಹೇಳ್ತಾರೆ, ಇಲ್ಲ ಅವಾಗವಾಗ ಬಿಟ್ಟು ದಮ್ಮು ಅಥವಾ ಉಬ್ಸ ಅಂತೇನು ಹೇಳ್ತಾರೆ, ಎಳೆತ ಅಂತೇನು ಹೇಳ್ತಾರೆ, ಅದು ಇರ್ಬೋದು. ಅದೆಲ್ಲದರ ಜೊತೆಗೆ ಈ ಸಿಂಪ್ಟಮ್ಸ್ ಎಲ್ಲ, ಇದೆಲ್ಲ ಲಕ್ಷಣಗಳೆಲ್ಲ ಒಂದು ಚಳಿಗಾಲದ ಸಮಯದಲ್ಲಿ ಬರೋದಿರ್ಬೋದು, ಇಲ್ಲ ಅಂದರೆ ದಿನದ 24 ಗಂಟೆ ತಗೊಂಡ್ರೆ ಬೆಳಗಿನ ಹೊತ್ತು ಬರೋದಿರ್ಬೋದು, ಬೆಳಗ್ಗೆ ಒಂದು 4 ಗಂಟೆ 5 ಗಂಟೆ ಆ ಸುಮಾರಿಗೆ ಬರೋದಿರ್ಬೋದು. ಇದೆಲ್ಲ ಇತ್ತು. ಅದೆಲ್ಲದರ ಜೊತೆಗೆ ಫ್ಯಾಮಿಲಿಯಲ್ಲಿ ಅಣ್ಣ ಆಗಲಿ, ತಮ್ಮ ಆಗಲಿ, ಅಜ್ಜ ಆಗಲಿ, ಅಜ್ಜಿ ಆಗಲಿ, ತಂದೆ ತಾಯಿ ಆಗಲಿ, ಅಂದರೆ ಬ್ಲಡ್ ರಿಲೇಟಿವ್ಸ್ ಯಾರಾದರೂ ರಕ್ತ ಸಂಬಂಧಿಗಳ ಹತ್ರ ಆ ಕಾಯಿಲೆ ಇತ್ತು ಅಂತಂದರೆ ಅದು ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ ಅಸ್ತಮಾ ಡಯಾಗ್ನೋಸಿಸ್ಗೆ. ಓಕೆ, ಈಗ ಮಕ್ಕಳಲ್ಲಿ ಕಾಣಿಸ್ಕೊಳ್ದೆ ದೊಡ್ಡವರಾದ ನಂತರ ಅಸ್ತಮಾ ಬರೋ ಸಾಧ್ಯತೆ ಇದೆಯಾ? ಮಕ್ಕಳಲ್ಲಿ ಕಾಣಿಸ್ಕೊಳ್ಳದೆ ದೊಡ್ಡವರಲ್ಲಿ ಬರುವಂಥ ಅಸ್ತಮಾ ಬರುವಂಥ ಸಾಧ್ಯತೆ ಬಹಳಷ್ಟು ಇದೆ. ಅದಕ್ಕೆ ಅಡಲ್ಟ್ ಆನ್ಸೆಟ್ ಅಸ್ತಮಾ ಅಂತ ಹೇಳ್ತೀವಿ. ಅದು ಸಾಮಾನ್ಯವಾಗಿ ನಗರದಲ್ಲಿ ಕಂಡುಬರುವಂಥದ್ದು ಅಡಲ್ಟ್ ಆನ್ಸೆಟ್ ಅಸ್ತಮಾ. ವಯಸ್ಕರಲ್ಲಿ ಕಾಣುವಂಥ ಅಸ್ತಮಾನೇ ನಗರದಲ್ಲಿ ಸಾಮಾನ್ಯವಾಗಿ ಕಾಣುವಂಥದ್ದು. ಸರಿ, ಈಗ ಅಸ್ತಮಾ ಕಾಯಿಲೆ ಇರೋರು ಜಾಸ್ತಿ ಶೀತ ಪದಾರ್ಥಗಳನ್ನು ತಗೊಳ್ಬಾರ್ದು ಅಂತಾರೆ, ಅದು ನಿಜಾನಾ? ಶೀತ ಪದಾರ್ಥಗಳನ್ನ ತಗೋಬಾರ್ದು ಅಂತಲ್ಲ. ಅಸ್ತಮಾದಲ್ಲಿ 4 ವೆರೈಟಿ ಇದೆ. ಅಲರ್ಜಿಕ್ ಅಸ್ತಮಾ ಅಂತೆ, ಆಕ್ಯುಪೇಷನಲ್ ಅಸ್ತಮಾ ಅಂತೆ, ಅದರ ಜೊತೆಗೆ ಎಕ್ಸರ್ಸೈಸ್ ಇಂಡ್ಯೂಸ್ಡ್ ಅಸ್ತಮಾ ಅಂತೆ. ಬೇರೆ ಬೇರೆ ವೆರೈಟಿಯಲ್ಲಿ ಬೇರೆ ಬೇರೆ ಇರುತ್ತೆ. ಅಲರ್ಜಿಕ್ ಅಸ್ತಮಾದಲ್ಲಿ ಕೆಲವೊಂದಿಷ್ಟು ಪದಾರ್ಥಗಳಿಗೆ ಅಲರ್ಜಿ ಇರುತ್ತೆ. ಸಾಮಾನ್ಯವಾಗಿ ಅಲರ್ಜಿ ಕಂಡು ಬರೋಂಥದ್ದು ಮೊಟ್ಟೆ ತಿಂದರೆ, ಇಲ್ಲ ಹಾಲಿನ ಪದಾರ್ಥ ತಿಂದರೆ, ಇಲ್ಲ ಕೆಲವೊಂದಿಷ್ಟು ಗ್ರೌಂಡ್ ನಟ್ ತಿಂದರೆ, ಇಲ್ಲ ತಂಪು ಪಾನೀಯ ಕುಡಿದ್ರೆ, ಇಲ್ಲ ಐಸ್ ಕ್ರೀಮ್ ತಿಂದರೆ ಇರುತ್ತೆ. ಅವರಲ್ಲಿ ಯಾವ ಅಲರ್ಜಿ ಇದೆ ಅಂತ ಕಂಡುಹಿಡಲಿಕ್ಕೆ ಪಾಲಕರಷ್ಟು ಬೆಸ್ಟ್ ಪರ್ಸನ್ ಯಾರೂ ಅಲ್ಲ. ಡಾಕ್ಟರ್ಸ್ ತಿಂಗಳದಲ್ಲಿ ಒಂದು ಸರಿ, 6 ತಿಂಗಳದೊಂದು ಸಲ ನೋಡ್ಬೋದು. ಪಾಲಕರು ಅದನ್ನು ಗಮನದಲ್ಲಿಟ್ಕೊಂಡು ಅದನ್ನು ಅವಾಯ್ಡ್ ಮಾಡಿದರೆ ಸಾಧ್ಯದಷ್ಟು ಅಸ್ತಮಾ ತೊಂದರೆಗಳು ಕಡಿಮೆ ಆಗುತ್ತೆ.
ಸೊ ಯಾವ ಆಹಾರ ತನಗೆ ಸೂಟ್ ಆಗ್ತಿಲ್ಲ, ತನ್ನ ದೇಹಕ್ಕೆ ಹೊಂದಾಣಿಕೆ ಆಗ್ತಿಲ್ಲ, ಅದನ್ನು ಆದಷ್ಟು ಅವಾಯ್ಡ್ ಮಾಡಬಹುದು. ಅಸ್ತಮಾ ವಿಷಯದಲ್ಲಿ, ಆಹಾರದ ವಿಷಯದಲ್ಲಿ ಪೇಷಂಟ್ ಪೇರೆಂಟ್ಸೇ ಬೆಸ್ಟ್ ಡಾಕ್ಟರ್ಸ್. ಅದರಲ್ಲಿ ಡಾಕ್ಟರ್ ಕಂಡುಹಿಡಿಯುವಂಥದ್ದು ಸ್ವಲ್ಪ ಕಷ್ಟ. ಓಕೆ, ಈಗ ಅಸ್ತಮಾ ಬಂತು ಅಂತ ಗೊತ್ತಾದ ತಕ್ಷಣ ಅಥವಾ ಅದು ಹೇಗೆ ಗೊತ್ತಾಗುತ್ತೆ, ಅದರ ಬಿಗಿನಿಂಗ್ ಸ್ಟೇಜ್ ಏನಿರುತ್ತೆ? ಅದರಲ್ಲಿ ಬಿಗಿನಿಂಗ್ ಸ್ಟೇಜ್ ಅಂತೇನಿಲ್ಲ, ಏಜ್ ಆಫ್ ಅನ್ಸೆಟ್ ಅಂತ ಹೇಳಿದೆ ನಾನು. ಸಾಮಾನ್ಯವಾಗಿ ಮಕ್ಕಳಲ್ಲೇ ಬರೋಂಥದ್ದು. ಮಕ್ಕಳಲ್ಲಿನೂ ಸ್ವಲ್ಪ ಮೇಲ್ಸು ಫಿಮೇಲ್ಸು, ಗಂಡಸು ಮಕ್ಕಳಲ್ಲಿ ಹೆಂಗಸರು ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ ಇದೆ ಕಡಿಮೆ ಇದೆ ಅಂತ ಇರುತ್ತೆ. ಅದಕ್ಕೆ ವಯಸ್ಕರಾಗೋವರೆಗೆ ಅಸ್ತಮಾ ಸಾಮಾನ್ಯವಾಗಿ ಗಂಡಸು ಮಕ್ಕಳಲ್ಲಿ ಜಾಸ್ತಿ. ಈ ಅಡಲಸೆಂಟ್ ಪೀರಿಯಡ್ ಅಂತ ಹೇಳ್ತಾರೆ, ಬಾಲ್ಯಾವಸ್ಥೆ ಮುಗಿದು ಕಿಶೋರಾವಸ್ಥೆ ಅಂತ ಇರುತ್ತಲ್ಲ, ಆ ಟೈಮಲ್ಲಿ ಮೇಲ್ಸು ಫಿಮೇಲ್ಸು, ಗಂಡು ಮಕ್ಕಳು ಹೆಣ್ಮಕ್ಳಲ್ಲಿ ಈಕ್ವಲ್ ಆಗುತ್ತೆ. ಆ ಕಿಶೋರಾವಸ್ಥೆ ಮುಗಿದ ಮೇಲೆ ಅಡಲ್ಟ್ಹುಡ್ಡಲ್ಲಿ, ವಯಸ್ಕರಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ಗಂಡಸರಿಗಿಂತ ಹೆಂಗಸರಲ್ಲಿ ಜಾಸ್ತಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಾಲ್ಯದಲ್ಲಿ ಹುಡುಗರಲ್ಲಿ ಜಾಸ್ತಿ ಕಾಮನ್ ಇರುತ್ತೆ. ಬೆಳೀತಾ ಪ್ರಪೋರ್ಷನ್ ಈಕ್ವಲ್ ಆಗುತ್ತೆ. ಅದಕ್ಕೆ ಕಾರಣ ಏನಿರುತ್ತೆ ಡಾಕ್ಟರ್? ಅದಕ್ಕೆ ಸ್ತ್ರೀಯರಲ್ಲಾಗಂತ ಕೆಲವೊಂದಿಷ್ಟು ಹಾರ್ಮೋನಲ್ ಚೇಂಜಸ್ಸು, ಚೈಲ್ಡ್ಹುಡ್ಡಲ್ಲಿ ಹಾರ್ಮೋನಲ್ ಚೇಂಜಸ್ ಇರಲ್ಲ. ಆ್ಯಸ್ ಅಡಲ್ಟ್ಹುಡ್ ಬರ್ತಿರಂಗೆ, ವಯಸ್ಕರಾಗ್ತಿರಂಗೆ ಸ್ವಲ್ಪ ಹಾರ್ಮೋನಲ್ ವ್ಯತ್ಯಾಸ ಆಗಿ ಅದರಿಂದ ಬದಲಾವಣೆಗಳು ಕಾಣುತ್ತೆ. ಇದಕ್ಕೆ ಸೂಕ್ತ ಪರಿಹಾರ ಏನು ಕೊಡ್ತೀರಾ ನೀವು? ಯಾವ ಟ್ರೀಟ್ಮೆಂಟ್ ಕೊಡ್ತೀರಾ? ಆ ಸೂಕ್ತ ಪರಿಹಾರ ಅನ್ನೋದಕ್ಕಿಂತ ಮುಂಚೆ ಅಸ್ತಮಾ ಇದೇನೋ ಇಲ್ಲೋ ಅಂತ ಡಯಾಗ್ನೋಸಿಸ್ ಮಾಡಬೇಕು. ಡಯಾಗ್ನೋಸಿಸ್ ಮಾಡಲಿಕ್ಕೆ ಅದರದೇ ಆದ ಎಷ್ಟೊಂದು ವಿಧಾನಗಳಿದೆ. ಪ್ರಾಮುಖ್ಯವಾಗಿ ಅಂತಂದರೆ ಪಾಲಕರಾಗಲಿ ಪೇಷಂಟ್ ಆಗಲಿ ಹೇಳುವಂಥ ಲಕ್ಷಣಗಳು. 50% ಅರ್ಧಕ್ಕರ್ಧ ಅಸ್ತಮಾ ಡಯಾಗ್ನೋಸಿಸ್ ಮಾಡೋದು ಪೇಷಂಟ್ ಹೇಳೋ ಲಕ್ಷಣಗಳಿಂದನೇ. ಆ ಲಕ್ಷಣಗಳು ಈಗ ತಾನೇ ಹೇಳಿದೆ ನಾನು, ಎದೆಗಟ್ಟುವಿಕೆ, ಕೆಮ್ಮು ಬರೋದು, ಆ ಕಫ ಇರ್ಬೋದು, ಕಫ ಇರದೇ ಇರ್ಬೋದು, ಕೆಮ್ಮಿನ ಜೊತೆಗೆ ಮೂಗು ಸೋರೋದಿರ್ಬೋದು, ಅತಿಯಾದ ಸೀನ್ ಇರ್ಬೋದು, ಇಲ್ಲ ದಮ್ಮು ಬರ್ಬೋದು, ಉಬ್ಸ ಎಳೆತ ಅಂತ ಹೇಳಿದ್ನಲ್ಲ ಅದನ್ನೆಲ್ಲ. ಅದರೆಲ್ಲದರ ಜೊತೆಗೆ ಸ್ಟೆಥೋಸ್ಕೋಪ್ ಅಂತಿರುತ್ತೆ. ದಟ್ ಈಸ್ ದಿ ಬೆಸ್ಟ್ ವೆಪನ್ ಫಾರ್ ಅಸ್ ಟು ಡಯಾಗ್ನೋಸ್ ಅಸ್ತಮಾ. ಅದರಲ್ಲಿ ರಾಂಗ್ ಕೈ ಅಂತ ಹೇಳ್ತೀವಿ ನಾವು, ವೀಸ್ ಅಂತ ಹೇಳ್ತೀವಿ. ಅದು ಕೇಳಿಸಿದರೆ ಅದು ಒನ್ ಆಫ್ ದಿ ಸಪೋರ್ಟಿಂಗ್. ಅದು ಇಷ್ಟೆಲ್ಲ ಆದಮೇಲೆ ಇನ್ನೂ ಇನ್ಕನ್ಕ್ಲೂಸಿವ್ ಇತ್ತು, ಡಯಾಗ್ನೋಸ್ ಮಾಡೋಕ್ಕಾಗಿಲ್ಲ ಅಂದರೆ ದೇರ್ ಆರ್ ಸೋ ಮೆನಿ ಟೆಸ್ಟ್, ಇನ್ವೆಸ್ಟಿಗೇಷನ್ಸ್ ಅಂತ ಹೇಳ್ತೀವಿ. ಚೆಸ್ಟ್ ಎಕ್ಸ್ರೇ ಮಾಡಿಸ್ತೀವಿ, ಕೆಲವೊಂದು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ತೀವಿ. ಅದರಲ್ಲಿ ಅಲರ್ಜಿಕ್ ಕಾಂಪೋನೆಂಟ್ ಏನಾದರೂ ಇದೆಯಂತ ಸ್ವಲ್ಪ ಮಾಹಿತಿ ಸಿಗುತ್ತೆ. ಅಷ್ಟೆಲ್ಲ ಆದಮೇಲೆ ಅಸ್ತಮಾ ಕ್ಲಿಯರ್ ಕಟ್ಟಾಗಿ ಇದೇನೋ ಇಲ್ಲೋ ಅಂತ ಹೇಳಲಿಕ್ಕೆ PFT ಅಂತ ಹೇಳ್ತೀವಿ ನಾವು, ಪಲ್ಮನರಿ ಫಂಕ್ಷನ್ ಟೆಸ್ಟಿಂಗ್. ಅದನ್ನು ಮಾಡಿಸಿದರೆ ಸ್ವಲ್ಪ ಕ್ಲಿಯರ್ ಕಟ್ಟಾಗಿ ಡಯಾಗ್ನೋಸ್ ಆಗ್ಬೋದು. ಸ್ಪೈರೋಮೆಟ್ರಿ, ದಟ್ ಈಸ್ ದಿ ಒನ್ ಆಫ್ ದಿ ಟೆಸ್ಟ್ ವಾಟ್ ವಿಲ್ ಬಿ ಯೂಸಿಂಗ್. ಓಕೆ, ಈಗ ಆ ಥರ ಡಯಾಗ್ನೋಸ್ ಮಾಡಿ ಅಸ್ತಮಾ ಇದೆ ಅಂತ ಗೊತ್ತಾದ ಮೇಲೆ ಅದಕ್ಕೆ ಚಿಕಿತ್ಸೆ ಏನಿದೆ? ಒಳ್ಳೆ ಪ್ರಶ್ನೆ. ಅಸ್ತಮಾ ಅಂತ ಡಯಾಗ್ನೋಸ್ ಮಾಡಿದ ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಲೇಬೇಕು. ಟ್ರೀಟ್ಮೆಂಟ್ ಕೊಡಲ್ಲ ಅಂತ ಇಗ್ನೋರ್ ಮಾಡೋಕ್ಕಾಗಲ್ಲ. ಈಗ ಎಷ್ಟೊಂದು ಪೇಷಂಟ್ಸ್ ಅಂತಾರೆ, ಡಾಕ್ಟ್ರೇ ನನಗೆ ಅಸ್ತಮಾ ಅಂತ ಹೇಳಿಬಿಟ್ರಿ, ಜೀವನ ಪೂರ್ತಿ ಇರುತ್ತಾ? ನಾನು ಜೀವನ ಪೂರ್ತಿ ಮೆಡಿಸಿನ್ ತಗೋಬೇಕಾ? ಎಷ್ಟು ವರ್ಷ ತೊಗೋಬೇಕು ನಾನು? ಯಾವಾಗ ಕಡಿಮೆ ಆಗುತ್ತೆ? 6 ತಿಂಗಳು ತೊಗೊಳ್ಳೋ, 3 ತಿಂಗಳು ತೊಗೊಳ್ಳೋ, 1 ವರ್ಷ ತೊಗೊಳ್ಳೋ, 2 ವರ್ಷ ತೊಗೊಳ್ಳೋ ಅಂತ. ಅಸ್ತಮಾ ಟ್ರೀಟ್ಮೆಂಟಿಗೆ ಪೇಷಂಟಿಗೆ ಸಾಮಾನ್ಯವಾಗಿ ನಾವು ಹೇಳಿದೆ, ಶುಗರ್ ಬಂತು ಅಂತಂದರೆ ಅದಕ್ಕೆ ಟ್ರೀಟ್ಮೆಂಟ್ ಜೀವನ ಪೂರ್ತಿ ತಗತೀಯ, BP ಬಂತು ಅಂದರೆ ಜೀವನ ಪೂರ್ತಿ ತಗತೀಯ. ಇದು ಅದೇ ಥರನೇ ಸ್ವಲ್ಪ ಜನರಲ್ಲಿ ಸ್ವಲ್ಪ ವಯಸ್ಕರಾದ ಮೇಲೆ 20 ವರ್ಷನೋ 30 ವರ್ಷನೋ 40 ವರ್ಷ ಆದಮೇಲೆ ತನ್ನಿಂತಾನೇ ಕಡಿಮೆ ಆಗುತ್ತೆ. ಅದು ಗಾಡ್ ಗಿಫ್ಟ್, ಅದು ದೇವರು ಕೊಟ್ಟರೆ ವರ. ಅದು ಆ ಅದೃಷ್ಟ ಎಲ್ಲರಿಗೂ ಇರಲ್ಲ. ಅದರ್ವೈಸ್ ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ಟ್ರೀಟ್ಮೆಂಟಲ್ಲಿ ಮೇನ್ಲಿ 2 ಥರದ ಟ್ರೀಟ್ಮೆಂಟ್ ಇರುತ್ತೆ. ಒಂದು ರಿಲೀವರ್ಸ್ ಅಂತ ಹೇಳ್ತೀವಿ, ಇನ್ನೊಂದು ಮೇಂಟೆನೆನ್ಸ್ ಥೆರಪಿ ಆರ್ ಪ್ರಿವೆಂಟರ್ಸ್ ಅಂತ. ಲಾಂಗ್ ಟರ್ಮಲ್ಲಿ ಪೇಷಂಟ್ನ ಪ್ರಿವೆಂಟರ್ಸ್ ಆರ್ ಮೇಂಟೆನೆನ್ಸ್ ಥೆರಪಿ ಮೇಲೆ ಇಡ್ತೀವಿ. ಪೇಷಂಟಿಗೆ ಆ ಪ್ರಿವೆಂಟರ್ ಟ್ರೀಟ್ಮೆಂಟ್ ತೊಗೊಂಡು ಅವಾಗವಾಗ ಸಿಮ್ಟಮ್ಸ್ ಉಲ್ಬಣ ಆಯಿತು, ಲಕ್ಷಣಗಳು ಉಲ್ಬಣ ಆಯಿತು, ಅಸ್ತಮಾ ಜಾಸ್ತಿ ಆಯಿತು ಅಂತಂದರೆ ಅವಾಗ ರಿಲೀವರ್ಸ್ ಯೂಸ್ ಮಾಡಿ ಅಂತ ಅವ್ರ ಹತ್ರ ಕೊಟ್ಟಿರ್ತೀವಿ. ರಿಲೀವರ್ಸ್ ಪೇಷಂಟ್ ಯಾವ ಥರ ಯೂಸ್ ಮಾಡಬೇಕು ಅಂತಂದರೆ, ಪ್ರಿವೆಂಟರ್ನ ತೊಗೊಂಡ ಮೇಲೇನೂ ಅವ್ರ ಅಸ್ತಮಾ ಲಕ್ಷಣಗಳು ಉಲ್ಬಣ ಆದರೆ ಅದನ್ನು ಯೂಸ್ ಮಾಡಬೇಕು. ಆ ಉದ್ದೇಶದಿಂದ ಅವರು ಯಾವಾಗಲೂ ಅದನ್ನು ತಮ್ಮ ಹತ್ರ ಇಟ್ಕೊಂಡಿರ್ಬೇಕು. ಮಕ್ಕಳು ಶಾಲೆಗೆ ಹೋಗಲಿ ಇಲ್ಲ ಕೆಲಸಕ್ಕೆ ಹೋಗಲಿ, ಅವರ ಬ್ಯಾಗಲ್ಲಿ ಆಗಲಿ ಪಾಕೆಟಲ್ಲಾಗಲಿ ಅದು ಮೆಡಿಸಿನ್ಸ್ ಇರಲೇಬೇಕು. ಈಗ ಅತಿಯಾದ ಸ್ಟ್ರೆಸ್, ತುಂಬ ಒತ್ತಡದಲ್ಲಿರೋ ಅಸ್ತಮಾ ಪೇಷಂಟ್ಸ್ಗೆ ಅದು ಜಾಸ್ತಿ ಆಗೋ ಒಳ್ಳೆ ಪ್ರಶ್ನೆ, ವೆರಿ ಗುಡ್ ಕ್ವಶನ್. ಅಸ್ತಮಾ ಪೇಷಂಟ್ಸ್ಗೆ ಅತಿಯಾದ ಸ್ಟ್ರೆಸ್ ಆಗಲಿ ಅತಿಯಾದ ಒತ್ತಡ ಆಗಲಿ ಕಾರಣ ಅಲ್ಲ. ಆದರೆ ಪೇಷಂಟ್ ಅಸ್ತಮಾದಿಂದ ಬಳಲುತ್ತಿದ್ದರೆ ಅವನಲ್ಲಿ ಅತಿಯಾದ ಸ್ಟ್ರೆಸ್ ಆಗಲಿ ಅತಿಯಾದ ಒತ್ತಡ ಆಗಲಿ ಅದನ್ನು ಪ್ರಚೋದನೆ ಮಾಡ್ಬೋದು. ಅದನ್ನು ಟ್ರಿಗರ್ಸ್ ಅಂತ ಹೇಳ್ತೀವಿ ನಾವು. ದೇರ್ ಆರ್ ಸಮ್ ಆಫ್ ದಿ ಟ್ರಿಗರ್ಸ್ ಫಾರ್ ಅಸ್ತಮಾ. ಪೇಷಂಟ್ ಆಲ್ರೆಡಿ ಅಸ್ತಮಾದಿಂದ ಇದ್ದಾನೆ, ಅವನು ಪ್ರಿವೆಂಟರ್ ಮೆಡಿಸಿನ್ ತಗೋತಾ ಇದ್ದಾನೆ, ಅವ್ರ ಮೇಂಟೆನೆನ್ಸ್ ಟ್ರೀಟ್ಮೆಂಟ್ ತಗೋತಾ ಇದ್ದಾನೆ. ಅವನಲ್ಲಿ ಕೆಲವೊಂಷ್ಟು ಪ್ರಚೋದಕಗಳಿದೆ. ಫಾರ್ ಎಕ್ಸಾಂಪಲ್, ಇದು ಸ್ಟ್ರೆಸ್, ಎಮೋಷನಲ್ ಸ್ಟ್ರೆಸ್, ಜಾಸ್ತಿ ಸಿಟ್ಟು ಇರ್ಬೋದು, ಜಾಸ್ತಿ ಕೋಪ ಇರ್ಬೋದು, ಜಾಸ್ತಿ ದುಃಖ ಇರ್ಬೋದು,
ಅದರ ಜೊತೆಗೆ ಡಸ್ಟ್ ಇರ್ಬೋದು, ಹೊರಗಡೆ ಇರುವಂಥ ಸ್ಮೋಕ್ ಇರ್ಬೋದು. ಇವನ್ ಮನೆಯಲ್ಲಿ ಪೇರೆಂಟ್ಸು ಬ್ರದರ್ಸ್ ಯಾರಾದರೂ ಸ್ಮೋಕ್ ಮಾಡ್ತಾ ಇದ್ದರೆ ಆ ಸಿಗರೆಟ್ ಸ್ಮೋಕ್ ಇರ್ಬೋದು. ಅದರ ಜೊತೆಗೆ ಹೌಸ್ ಮೇಡ್ ಡಸ್ಟ್ ಅಂತ ಹೇಳುತ್ತೆ, ಮನೇಲಿ ಚಿಕ್ಕ ಪುಟ್ಟ ಧೂಳು ಇರುತ್ತೆ, ಅದು ಇರ್ಬೋದು. ಪೆಟ್ಸ್ ಎಲ್ಲ ಇರುತ್ತೆ, ಮನೇಲಿ ಮಕ್ಕಳು ಬೆಕ್ಕಿನ ಜೊತೆ ಆಟ ಆಡಿದೆ, ನಾಯಿ ಜೊತೆ ಆಟ ಆಡಿದೆ ಅಂತ ಇರುತ್ತೆ, ಫರ್ಸ್ ಎಲ್ಲ ಇರುತ್ತೆ. ಈವನ್ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಟ್ರಿಗರ್ ಆರ್ ಪ್ರಚೋದಕ ಅಂತ ಹೇಳ್ತಾರೆ. ಅದೆಲ್ಲದರ ಜೊತೆಗೆ ಈ ಪಕ್ಷಿಗಳೆಲ್ಲ ಮನೆಯಲ್ಲಿ ಪೆಟ್ಸ್ ಅಂತ ಇಟ್ಟಿರ್ತಾರೆ, ಅದ್ರ ಫೀದರ್ಸ್ ಎಲ್ಲ ಇರುತ್ತೆ, ಗರಿ ಅಂತ ಇರುತ್ತೆಲ್ಲ, ಅದು ಒಂದು ಪ್ರಚೋದಕ ಅಂತ ಆ್ಯಕ್ಟ್ ಮಾಡುತ್ತೆ. ಅದರ ಜೊತೆಗೆ ಸೀಸನಲ್ ಚೇಂಜಸ್ ಎಲ್ಲ ಇರುತ್ತೆ, ಕೋಲ್ಡ್ ವೆದರ್, ಎಕ್ಸ್ಟ್ರೀಮ್ ಹಾಟ್ ವೆದರ್, ಇಲ್ಲಾಂದರೆ ವಾತಾವರಣದಲ್ಲಿ ಒಮ್ಮೆ ನಮಗೆ ತೇಮಾಂಶ ಹ್ಯುಮಿಡಿಟಿ ಅಂತ ಹೇಳ್ತಿರಲ್ಲ, ಅದು ಜಾಸ್ತಿ ಆದರೆ ಅದನ್ನು ಸ್ವಲ್ಪ ಪ್ರಚೋದಕ ಥರ ಆ್ಯಕ್ಟ್ ಮಾಡುತ್ತೆ, ಟ್ರಿಗರ್ ಥರ ಆ್ಯಕ್ಟ್ ಮಾಡುತ್ತೆ. ಈಗ ಅಸ್ತಮಾ ಕಾಯಿಲೆ ಇರೋರು ಮೆಡಿಕೇಶನ್ ಮಾಡಿದರೆ, ಪ್ರಾಣಾಯಾಮ, ಧ್ಯಾನ ಈ ಥರದ್ದನ್ನು ಮಾಡಿದರೆ ಅಸ್ತಮಾ ಕಾಯಿಲೆಯನ್ನು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡ್ಬೋದಾ? ಡೆಫಿನೆಟ್ಲಿ ಪ್ರಾಣಾಯಾಮ ಅದರದ್ದೇ ಆದ ಒಂದು ಟ್ರೀಟ್ಮೆಂಟ್ ಇಫೆಕ್ಟಿವ್ನೆಸ್ ಇದೆ, ಅದರದ್ದೇ ಆದ ಒಂದು ರೋಲ್ ಇದೆ ಅಸ್ತಮಾದಲ್ಲಿ. ಬೇರೆ ಶ್ವಾಸ ಸಂಬಂಧಿ ರೋಗಗಳಲ್ಲಿ ಅಷ್ಟೊಂದು ಅದರದ್ದು ರೋಲ್ ಇಲ್ಲ, ಅಸ್ತಮಾದಲ್ಲಿ ಮಾತ್ರ ಡೆಫಿನೆಟ್ ರೋಲ್ ಇದೆ. ನಾಡಿಶೋಧ ಪ್ರಾಣಾಯಾಮ ಅಂತ ಹೇಳ್ತಾರೆ ಒಂದು, ಅದು ಎಡಗಡೆ ಮೂಗಿನಿಂದ ಉಸಿರು ತಗೊಂಡು ಬಲಗಡೆ ಮೂಗಿನಿಂದ ಬಿಡೋದು, ಬಲಗಡೆ ಮೂಗಿನಿಂದ ಉಸಿರು ತಗೊಂಡು ಎಡಗಡೆ ಮೂಗಿನಿಂದ ಬಿಡೋದು. ಪ್ರಾಣಾಯಾಮ ಎಕ್ಸ್ಪರ್ಟ್ಸ್ ಕೇಳಿದರೆ ಅವರು ಡೀಟೇಲ್ ಆಗಿ ಅದ್ರ ಬಗ್ಗೆ ಹೇಳ್ತಾರೆ. ನಾಡಿಶೋಧ ಪ್ರಾಣಾಯಾಮದಿಂದ ಅಸ್ತಮಾ ಮೇಲೆ ಎಷ್ಟೊಂದು ಕಂಟ್ರೋಲ್ ಮಾಡ್ಬೋದು. ಫೈನಲಿ ಕ್ಯೂರ್ ಮಾಡೋಕ್ಕಾಗಲ್ಲ, ಇಟ್ ಕ್ಯಾನ್ ಬಿ ಕಂಟ್ರೋಲ್ ಟು ಸರ್ಟೆನ್ ಎಕ್ಸ್ಟೆಂಟ್. ಹೌದು, ಈಗ ನೀವಾಗಲೇ ಹೇಳಿದ್ರಿ ಬೆಳಗಿನ ಜಾವ ಅಸ್ತಮಾ ಕಾಯಿಲೆ ಸ್ವಲ್ಪ ಜಾಸ್ತಿ ಆಗೋ ಸಂಭವ ಇದೆ ಅಂತ. ಯಾಕೆ ಹಾಗಾಗತ್ತೆ? ಒಳ್ಳೆ ಪ್ರಶ್ನೆ. ಇದಕ್ಕೆ ಅದರದ್ದೇ ಆದ ಕಾರಣ ಇದೆ. ನೇಚರ್ಸಲ್ಲಿ ಬೆಳಗ್ಗೆ ಸ್ವಲ್ಪ ಬಾಡಿ ಟೆಂಪ್ರೇಚರ್ ನೋಡಿದರೆ ಕಡಿಮೆ ಇರುತ್ತೆ, ಸಂಜೆ ಬಿಸಿ ಇರುತ್ತೆ. ಅದೇ ಥರನೇ ಅಸ್ತಮಾ ಇಟ್ ಈಸ್ ಎ ಮೇನ್ಲಿ ಡಿಸೀಸ್ ಆಫ್ ದಿ ಏರ್ವೇಸ್, ಶ್ವಾಸನಾಳಗಳಂತ ಹೇಳ್ತಾರೆ. ಆ ಶ್ವಾಸನಾಳಗಳು ಏನೋ ಒಂದು ಪ್ರಚೋದಕ ಬಂತು ಅಂತಂದರೆ ಓವರ್ ರೆಸ್ಪಾನ್ಸ್ ಮಾಡ್ತವೆ, ಸಂವೇದನಾಶೀಲತೆ ಜಾಸ್ತಿ ಆಗಿಬಿಡುತ್ತೆ. ಆ ಸಂವೇದನಾಶೀಲತೆ ಜಾಸ್ತಿ ಆದಾಗ ಶ್ವಾಸನಾಳಗಳು ಕುಗ್ಗಿಬಿಡುತ್ತೆ. ಕುಗ್ಗೋದ್ರ ಜೊತೆಗೆ ಶ್ವಾಸನಾಳಗಳಲ್ಲಿ ಕಫ ಎಲ್ಲ ಕಲೆಕ್ಟ್ ಆಗುತ್ತೆ, ಮ್ಯೂಕಸ್ ಅಂತ ಹೇಳುತ್ತೆ. ಅದೆಲ್ಲದರ ಜೊತೆಗೆ ಸ್ವಲ್ಪ ಕೆರಳಿ ಬಿಡುತ್ತವೆ ಶ್ವಾಸನಾಳಗಳು. ಇದು ನ್ಯಾಚುರಲ್ ಇದ್ದು. ಬಟ್ ದಿನದ 24 ಗಂಟೆಯಲ್ಲಿ ನೀವು ತಗೊಂಡ್ರೆ ಬೆಳಗ್ಗೆ ಒಂದು 4 ರಿಂದ 6 ಗಂಟೆ ಮಧ್ಯೆ ನ್ಯಾಚುರಲ್ ವೇರಿಯೇಷನ್ನೇ ಇರುತ್ತೆ, ಡೈರ್ನಲ್ ವೇರಿಯೇಷನ್ ಅಂತ ನಾವು ಹೇಳ್ತೀವಿ. ದಿನನಿತ್ಯದ ಬದಲಾವಣೆಗಳು, ಬೆಳಗ್ಗೆಗೆ, ಮಧ್ಯಾಹ್ನಗೆ, ಸಂಜೆಗೆ, ರಾತ್ರಿಗೆ 4 ರಿಂದ 6 ಗಂಟೆ ಮಧ್ಯೆ ನ್ಯಾಚುರಲಿ ಶ್ವಾಸನಾಳಗಳು ಕುಗ್ಗಿರ್ತಾವೆ. ಆ ಟೈಮಲ್ಲಿ ಪೇಷಂಟ್ಸ್ಗಿರೋ ತೊಂದರೆ ಇನ್ನೂ ಜಾಸ್ತಿ ಉಲ್ಬಣಿಸಿಬಿಡುತ್ತೆ, ಇರೋದನ್ನೇ ಜಾಸ್ತಿ ಅನ್ನೋಂಗೆ ಕಾಣಿಸುತ್ತೆ. ಹೆಲ್ತ್ ಪ್ಲಸ್ ಕಾರ್ಯಕ್ರಮದಲ್ಲಿ ಈಗೊಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮತ್ತೆ ಮಾತುಕತೆಯನ್ನು ಮುಂದುವರಿಸೋಣ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಬ್ರೇಕ್ನ ನಂತರ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರಿ, ನೀವಾಗಲೇ ಹೇಳಿದ್ರಿ ಅಸ್ತಮಾಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ಬೋದು ಅಂತೆಲ್ಲ. ಈಗ ಅಕಸ್ಮಾತ್ ಒಬ್ಬ ವ್ಯಕ್ತಿ ಏಕಾಂಗಿಯಾಗಿದ್ದಾನೆ, ಅವನಿಗೆ ಉಸಿರು ಎಳೆದ ಹಾಗಾಯಿತು, ಉಸಿರು ಕಟ್ಟಿದ ಹಾಗಾಯಿತು ಅಂದಾಗ ಏನು ಮಾಡ್ಬೋದು? ಅವ್ರ ಹತ್ರ ಏನೂ ಇಲ್ಲ, ಮೆಡಿಸಿನ್ಸ್ ಏನೂ ಇಲ್ಲ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ಹೇಳಿದ್ದೆ, ಅಸ್ತಮಾ ಅಂತ ಡಯಾಗ್ನೋಸ್ ಆದಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ಜನರಲಿ ಎಕ್ಸೆಪ್ಟೆನ್ಸ್ ಕಡಿಮೆ ಇದೆ. ಬಿ ಪಿ ಇದೆ ಅಂದ ತಕ್ಷಣ ಬಿ ಪಿ ಮಾತ್ರ ಯಾವಾಗಲೂ ಪಾಕೆಟಲ್ಲಿ ಇಟ್ಕೊಂಡಿರ್ತಾರೆ, ಶುಗರ್ ಇದೆ ಅಂದ ತಕ್ಷಣ ಶುಗರ್ ಮಾತ್ರ ಯಾವಾಗಲೂ ಪಾಕೆಟಲ್ಲಿ ಇಟ್ಕೊಂಡಿರ್ತಾರೆ. ಅಸ್ತಮಾ ಅಂತ ಡಯಾಗ್ನೋಸ್ ಮಾಡಿದ ಮೇಲೆ ಅದೇ ಥರನೇ ರಿಲೀವರ್ ಮೆಡಿಸಿನ್ಸ್ ಅಂತ ಹೇಳಿದ್ನಲ್ಲ, ಫಾರ್ ಎಕ್ಸಾಂಪಲ್ ಸಲ್ಬುಟಮಾಲ್ ಇನ್ಹೇಲರ್ಸ್, ಸಾಮಾನ್ಯವಾಗಿ ಪಂಪ್ ಅಂತ ಹೇಳ್ತಾರೆ. ಅದು ಸಲ್ಬೇರ್ ಅಂತ ಬರುತ್ತೆ, ಲಿವೋಲಿನ್ ಅಂತ ಬರುತ್ತೆ, ಅಸ್ಥಾಲಿನ್ ಅಂತ ಬರುತ್ತೆ. ಕಾಮನ್ಲಿ ಓವರ್ ದಿ ಕೌಂಟರ್ ಸಿಗುತ್ತೆ ಎಷ್ಟೊಂದು ಮೆಡಿಸಿನ್ಸಲ್ಲಿ, ಜನರು ತಾವೇ ಖುದ್ದು ಹೋಗಿ ತೊಗೋತಾರೆ. ಅದನ್ನು ಯಾವಾಗಲೂ ತಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್. ಅದರಲ್ಲಿ ಸ್ವಲ್ಪ ಇಗ್ನೋರ್ ಮಾಡಿ, ಅಲಕ್ಷ್ಯ ಮಾಡಿ ಸ್ವಲ್ಪ ಹುಂಬು ಜನ ಇರ್ತಾರೆ. ಅವರಿಗೆ ಈ ಥರ ಏನಾದರೂ ಸಡನ್ನಾಗಿ ಉಲ್ಬಣಿಸಿಬಿಟ್ರೆ ಆವಾಗ ಫಾಲೋ ಮಾಡುವಂಥ ಕೆಲವೊಂದಿಷ್ಟು ಡೈರೆಕ್ಷನ್ಸ್ ಇದೆ. ಯಾವುದೇ ಕಾರಣಕ್ಕೂ ಪೇಷಂಟ್ನ ಮಲಗಿಸಬಾರ್ದು. ಪೇಷಂಟ್ನ ಸಾಧ್ಯದಷ್ಟು ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಳಿಕ್ಕೆ ಹೇಳಬೇಕು. ಟೈಟ್ ಡ್ರೆಸ್ಸಸ್ ಏನಾದರೂ ಇದ್ದೆ ಅದನ್ನು ಲೂಸ್ ಮಾಡಿಸಿ. ಅದಾದಮೇಲೆ ಪೇಷಂಟ್ನ ಮುಂದೆ ಒಂದು ಟೇಬಲ್ಲು ಅಥವಾ ಒಂದು ಸ್ಟೂಲೋ ಇಟ್ಟು ಕೈ ಈ ಥರ ಆನಿಸಿ ಅದರ ಮೇಲೆ ತಲೆ ಹಾಕಿ ಸ್ವಲ್ಪ ಮುಂದೆ ಫಾರ್ವರ್ಡ್ ಬೆಂಡಾಗಿ ಕೂತ್ಕೊಳ್ಳಿಕ್ಕೆ ಹೇಳಬೇಕು. ಇಷ್ಟು ಸ್ವಲ್ಪ ರಿಲೀಫ್ ಕೊಡ್ಬೋದೇ ಹೊರತಾಗಿ ಕ್ಯೂರ್ ಅಲ್ಲ. ಅಸ್ತಮಾ ಉಲ್ಬಣಿಸ್ತು ಅಂತಂದರೆ ಅದಕ್ಕೆ ಮೆಡಿಸಿನ್ಸ್ ಬೇಕೇ ಬೇಕು. ಅಂದರೆ ಆ್ಯಕ್ಚುಲಿ ದೇಹದಲ್ಲಿ ಏನು ಬದಲಾವಣೆ ಆಗುತ್ತೆ? ಆ ಥರ ಉಸಿರು ಕಟ್ಟೋದು ಯಾಕೆ? ನಾನು ಮುಂಚೆನೇ ಹೇಳಿದೆ, ಅಸ್ತಮಾ ಅಂದರೆ ಇದು ಶ್ವಾಸ ಸಂಬಂಧಿ ರೋಗ. ಶ್ವಾಸ ಸಂಬಂಧಿ ರೋಗದಲ್ಲೇ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂಥ ರೋಗ. ಶ್ವಾಸಕೋಶ ಇದೆ ಅಲ್ವಾ, ಅದರಲ್ಲಿ ಅಪ್ಪರ್ ಪಾರ್ಟ್ ಆಫ್ ದಿ ಏರ್ವೇ, ಲೋವರ್ ಪಾರ್ಟ್ ಆಫ್ ದಿ ಏರ್ವೇ ಅಂತೇಳಿ ಡಿವೈಡ್ ಮಾಡ್ತಾರೆ.
ಒಂದು ಕಂಡಕ್ಟಿಂಗ್ ಝೋನ್ ಅಂತಿರುತ್ತೆ, ಇನ್ನೊಂದು ಗ್ಯಾಸ್ ಎಕ್ಸ್ಚೇಂಜ್ ಝೋನ್ ಅಂತಿರುತ್ತೆ. ಒಂದು ಸಮ್ ಪಾರ್ಟ್ ಆಫ್ ದಿ ಲಂಗ್ಸ್ ಅದರಲ್ಲಿ ಆಕ್ಸಿಜನ್ ಒಳಗಡೆ ಹೋಗೋದು, ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರೋದು ಮಾಡುತ್ತೆ. ಇನ್ನೊಂದು ಪಾರ್ಟಲ್ಲಿ ಆಕ್ಸಿಜನ್ ಒಳಗಡೆ ಕಳಿಸೋದು, ಕಾರ್ಬನ್ ಡೈಆಕ್ಸೈಡ್ನ ಹೊರಗಡೆ ಕಳಿಸೋದು ಮಾಡುತ್ತೆ. ಅಸ್ತಮಾ ರೋಗ ಇರೋದು ಶ್ವಾಸನಾಳಕ್ಕೆ ಸಂಬಂಧಪಟ್ಟಂಥ ರೋಗ. ಮೇನ್ಲಿ ನೀವು ಕೇಳ್ತಾರಂಗೆ ಏನು ಕಾರಣದಿಂದ ಬರುತ್ತೆ ಅಂತಂದರೆ, ಈಗ ಒಬ್ಬೊಬ್ಬರು ಒಂದೊಂದಕ್ಕೆ ರೆಸ್ಪಾನ್ಸಿವ್ನೆಸ್ ಇರ್ತಾರೆ. ಒಬ್ಬನು ಭಾಳ ಸೆನ್ಸಿಟಿವ್ ಇರ್ತಾನೆ, ಒಬ್ಬನಿಗೆ ಸ್ವಲ್ಪ ಮುಟ್ಟಿದ್ರೇ ನೋವಾಗ್ತಿರುತ್ತೆ, ಇನ್ನೊಬ್ಬನಿಗೆ ಜೋರಾಗಿ ಹೊಡೆದ್ರೂ ನೋವಾಗಲ್ಲ. ಅದು ಯಾಕೆ ಅಂದರೆ ಅದಕ್ಕೆ ಖಚಿತವಾದ ಕಾರಣಗಳಿಲ್ಲ. ಅದೇ ಥರ ಒಬ್ಬೊಬ್ಬರು ಶ್ವಾಸನಾಳಗಳು ಒಂದೊಂದು ಥರ ಸೆನ್ಸಿಟಿವಿಟಿ ಇರುತ್ತೆ. ಅದು ವಂಶ ಪಾರಂಪರ್ಯವಾಗಿ ಜೆನೆಟಿಕಲಿ ಬರುವಂಥದ್ದು. ಯಾರಲ್ಲಿ ಆ ಸೆನ್ಸಿಟಿವ್ನೆಸ್ ಜಾಸ್ತಿ ಇರುತ್ತೆ, ಸಂವೇದನಾಶೀಲತೆ ಜಾಸ್ತಿ ಇರುತ್ತೆ, ಶ್ವಾಸನಾಳಗಳ ಸಂವೇದನಾಶೀಲತೆ, ಅವರಲ್ಲಿ ಅಸ್ತಮಾ ಲಕ್ಷಣಗಳು, ಅಸ್ತಮಾ ತೊಂದರೆ ಕಾಣಿಸ್ಕೊಳ್ಳೋದು ಜಾಸ್ತಿ ಇರುತ್ತೆ. ಈಗ ನಮ್ಮ ಸಂಬಂಧಿಕರಲ್ಲೇ ಒಬ್ಬರು ಅಸ್ತಮಾ ಪೇಷಂಟ್ ಇದ್ದಾರೆ. ಅವ್ರಿಗೆ ಬೆಟ್ಟ ಹತ್ತುವಾಗ ತುಂಬ ಸೀನ್ ಬಂದಾಗ ಆಗೋದು, ಉಸಿರು ಎಳೆದ ಹಾಗಾಗೋದು. ಯಾಕೆ ಅದು ಬೆಟ್ಟ ಹತ್ತುವಾಗ ಏನಾದರೂ ಕಾರಣ ಇದೆಯಾ? ಡೆಫಿನೆಟ್ಲಿ ಇಟ್ ಕ್ಯಾನ್ ಬಿ ಬಿಕಾಸ್ ಅದಕ್ಕೆ ಎಕ್ಸರ್ಸೈಸ್ ಇಂಡ್ಯೂಸ್ ಅಸ್ತಮಾ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಸಣ್ಣ ಟ್ರಿಕ್ ಇದೆ. ಪೇಷಂಟು ಓಲ್ಡ್ ಏಜ್ ಇದ್ದರು, ಭಾಳ ವಯಸ್ಸಾಗಿಬಿಟ್ಟಿದ್ರು ಅಂತಂದರೆ ಅಸ್ತಮನೇ ಕಾರಣ ಇರಲಿಕ್ಕಿಲ್ಲ. ಬೆಟ್ಟ ಹತ್ತಬೇಕಿದ್ರೆ ಉಬ್ಸ ಬಂದರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಹಾರ್ಟ್ ತೊಂದರೆ ಇರ್ಬೋದು, ಇಲ್ಲ COPD ಅಂತ ವೆರಿ ಸಿಮಿಲರ್ ಟು ಅಸ್ತಮಗೆ ಅದಕ್ಕೆ ಭಾಳ ಅಂದ್ರೆ ಭಾಳ ಸಾಮ್ಯತೆಗಳಿದೆ ವಯಸ್ಸಾದವರಲ್ಲಾದರೆ. ಅದು ಇರ್ಬೋದು. COPDನೋ ಅಸ್ತಮಾನೋ ಅಂತ ಡಿಫ್ರೆನ್ಷಿಯೇಟ್ ಮಾಡಬೇಕು. ಬಟ್ ಅಸ್ತಮಾ ಪೇಷಂಟ್ಸಲ್ಲಿ ಬೆಟ್ಟ ಹತ್ತೋದ್ರಿಂದಾಗಲಿ, ಬೆಟ್ಟ ಹತ್ತೋದು ಮಾತ್ರ ಅಲ್ಲ, ಜಾಗಿಂಗ್ ಮಾಡಿದರೂ ಕೆಲವೊಂದು ಜನರಿಗೆ ಬರುತ್ತೆ, ಫಾಸ್ಟಾಗಿ ನಡೆದರೂ ಕೆಲವೊಂದು ಜನರಿಗೆ ಬರುತ್ತೆ. ಅದಕ್ಕೆ ನಾವು ಎಕ್ಸರ್ಸೈಸ್ ಇಂಡ್ಯೂಸ್ ಅಸ್ತಮಾ ಅಂತ ಹೇಳ್ತೀವಿ. ಅದಕ್ಕೆ ಅದರದ್ದೇ ಆದ ಬೇರೆ ಟ್ರೀಟ್ಮೆಂಟ್. ಈಗ BP ಪೇಷಂಟ್ಸು, ಶುಗರ್ ಪೇಷಂಟ್ಸ್ಗೆ ಅಸ್ತಮಾ ಇತ್ತು ಅಂದರೆ ಅದು ಅಸ್ತಮಾನ ಇನ್ನಷ್ಟು ಜಾಸ್ತಿ ಮಾಡಬಹುದಾ? ಒಳ್ಳೆ ಪ್ರಶ್ನೆ. BP ಪೇಷಂಟ್ಸ್ಗೆ, ಶುಗರ್ ಪೇಷಂಟ್ಸ್ಗೆ ಅಸ್ತಮಾ ಜಾಸ್ತಿ ಮಾಡಲ್ಲ. ಆದರೆ BP ಪೇಷಂಟ್ಸ್ಗೆ ಕೊಡುವಂಥ ಕೆಲವಷ್ಟು ಮೆಡಿಸಿನ್ಸ್ಗಳು ಅಸ್ತಮಾ ತೊಂದರೆನ ಉಲ್ಬಣಿಸುತ್ತೆ. BPಗೆ ಕೊಡುವಂಥ ಕೆಲವೊಂದು ಮೆಡಿಸಿನ್ಸು ದೇ ಆ್ಯಕ್ಟ್ ಆಸ್ ಎ ಟ್ರಿಗರ್ಸ್. ಫಾರ್ ಎಕ್ಸಾಂಪಲ್ ಅಟೆನಲಾಲ್ ಅಂತ ಒಂದು ಮೆಡಿಸಿನ್ ಯೂಸ್ ಮಾಡ್ತಾರೆ, ಬೀಟಾ ಬ್ಲಾಕರ್ಸ್ ಅಂತ ಬ್ರಾಡ್ ಗ್ರೂಪ್ ಅದು. ಆ ಮೆಡಿಸಿನ್ನು ಅಸ್ತಮಾ ಪೇಷಂಟ್ಸಲ್ಲಿ ಅವರ ಲಕ್ಷಣಗಳನ್ನ, ಅವರ ತೊಂದರೆನ ಉಲ್ಬಣಿಸಿಬಿಡುತ್ತೆ. ಪೇಷಂಟಿಗೆ BPನೂ ಇತ್ತು, ಅಸ್ತಮಾನೂ ಇತ್ತು ಅಂತಂದರೆ ಡಾಕ್ಟ್ರು, ನಾವು ಚೆಸ್ಟ್ ಫಿಸಿಷಿಯನ್ಸ್, ಪಲ್ಮನಾಲಜಿಸ್ಟು, ಕಾರ್ಡಿಯಾಲಜಿಸ್ಟು ಇಬ್ಬರು ಮಾತಾಡಿಕೊಂಡು ಅಟೆನಲಾಲ್ ಆಗಲಿ ಅಥವಾ ಬೀಟಾ ಬ್ಲಾಕರ್ ಗ್ರೂಪ್ ಡ್ರಗ್ಸ್ ಆಗಲಿ ಅವಾಯ್ಡ್ ಮಾಡ್ತೀವಿ. ವೀಕ್ಷಕರೇ, ಡಾಕ್ಟರ್ ಅಶೋಕ್ ಗುಡುಗುಂಟಿ ಅವ್ರ ಜೊತೆ ಮಾತು ಮುಂದುವರಿಸೋಣ ಇದೊಂದು ಚಿಕ್ಕ ವಿರಾಮದ ನಂತರ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಬ್ರೇಕ್ನ ನಂತರ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ಅಸ್ತಮಾ ಪೇಷಂಟ್ಸ್ಗೆ ನೀವು ಯಾವೆಲ್ಲ ಥರದ ಟ್ರೀಟ್ಮೆಂಟ್ ಕೊಡ್ತೀರಾ? ಸರಿ, ಅದರ ಬಗ್ಗೆ ನಾನು ಹೇಳ್ತೀನಿ. ಅದರಲ್ಲಿ ಎಷ್ಟೊಂದು ವಿಧದ ಮೆಡಿಸಿನ್ಸ್ ಹೇಳಿದೆ ನಾನು. ಟ್ಯಾಬ್ಲೆಟ್ಸ್ ಅಂತ ಹೇಳಿದೆ, ಸಿರಪ್ಸ್ ಅಂತ ಹೇಳಿದೆ, ಇನ್ಹೇಲ್ಡ್ ಮೆಡಿಸಿನ್ಸ್ ಅಂತ ಹೇಳಿದೆ. ಅದಕ್ಕೆ ಕೆಲವೊಂದು ಮೆಡಿಸಿನ್ಸ್ ಇದೆ. ಡ್ರೈ ಪೌಡರ್ ಇನ್ಹೇಲರ್ಸ್ ಅಂತ ಹೇಳ್ತಾರೆ, DPIs. ಮೀಟರ್ ಡೋಸ್ ಇನ್ಹೇಲರ್ ಅಂತ ಹೇಳ್ತಾರೆ, MDIs. ಅದನ್ನು ಜನಸಾಮಾನ್ಯರು ಪಂಪ್ಸ್ ಅಥವಾ ನೇಸಲ್ ಸ್ಪ್ರೇ ಅಥವಾ ರೆಸ್ಪಿರೇಟರಿ ಸ್ಪ್ರೇ ಅಂತ ಹೇಳ್ತಾರೆ. ಅದನ್ನು ಒಂದು 2-3 ಸಾಮಾನ್ಯವಾಗಿ ಜನಸಾಮಾನ್ಯರು ಯಾವುದು ಉಪಯೋಗ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಇದೆಲ್ಲ ಇದೆ ಅಲ್ವಾ, ಇದು ನೆಬುಲೈಸರ್ ಅಂತ ಒಂದು ಮಷಿನ್ ಬರುತ್ತೆ. ಅದನ್ನು ಎಲೆಕ್ಟ್ರಿಕ್ ಬೋರ್ಡ್ಗೆ ಹಾಕಿ ಈ ಸೊಲ್ಯೂಷನ್ ಹಾಕಿದರೆ ಮಾಸ್ಕ್ ಕೊಟ್ಟು ಮಾಸ್ಕಿಂದ ಶ್ವಾಸನಾಳಕ್ಕೆ ತಲುಪೋಂಗೆ ಕೊಡ್ಬೋದು. ಇದು ರೆಸ್ಪ್ಯೂಲ್ಸ್ ಅಂತ ಹೇಳ್ತಾರೆ. ಇದರಲ್ಲಿರೋದು ಅಸ್ತಮನ ಕಡಿಮೆ ಮಾಡುವಂಥ, ಶ್ವಾಸನಾಳಗಳನ್ನ ಹಿಗ್ಗಿಸುವಂಥ ಮೆಡಿಸಿನೇ ಇರೋದು. ಇದು ಎಮರ್ಜೆನ್ಸಿ ಪೇಷಂಟ್ಗಳಲ್ಲಿ, ವಾರ್ಡಲ್ಲಿ, ICUದಲ್ಲಿ, ಕ್ರಿಟಿಕಲಿ ಇಲ್ ಪೇಷಂಟ್ಸಲ್ಲಿ ಮಾತ್ರ ಹೆಚ್ಚು ಉಪಯೋಗ ಮಾಡ್ತೀವಿ. ಈಗ ಪೇಷಂಟ್ ಅಷ್ಟೊಂದು ಸೀರಿಯಸ್ ಇಲ್ಲ ಅಂತಂದರೆ ಇದು DPI ಅಂತ ಹೇಳುತ್ತೆ. ಇದಕ್ಕೆ ಡ್ರೈ ಪೌಡರ್ ಇನ್ಹೇಲರ್. ಇದರಲ್ಲಿ ಕ್ಯಾಪ್ಸೂಲ್ಸ್ ಇರುತ್ತೆ. ಇದನ್ನು ಈ ಮಷಿನಲ್ಲಿ ಹಾಕಿ ಉಪಯೋಗ ಮಾಡಬೇಕು. ಈ ಮಷಿನಲ್ಲಿ ಹಾಕಿ ಉಪಯೋಗ ಮಾಡಲಿಕ್ಕೆ ಪೇಷಂಟಿಗೆ ಟ್ರೈನ್ ಮಾಡ್ತೀವಿ ನಾವು. ಟ್ರೈನ್ ಮಾಡಿ ಫ್ರೀಕ್ವೆಂಟಾಗಿ ವಿಸಿಟ್ ಮಾಡುವಾಗೆಲ್ಲ ಚೆಕ್ ಮಾಡ್ತೀವಿ, ಪೇಷಂಟ್ ಸರಿಯಾಗಿ ತೊಗೋತಾ ಇದ್ದಾನೋ ಇಲ್ಲೋ ಅಂತ. ಅದನ್ನು ಮಾಡೋದ್ರಿಂದ ಪೇಷಂಟಿಗೆ ಕರೆಕ್ಟಾಗಿ ಮಾತ್ರೆ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಡೋಸಲ್ಲಿ ತೊಗೋತಾ ಇದ್ದಾನಿಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ಇದಕ್ಕೆ DPI ಅಂತ ಹೇಳ್ತಾರೆ. ಈ ಮಷಿನ್ ಜೊತೆ ರಿವೋಲೈಸರ್ ಅಂತ ಹೇಳ್ತಾರೆ ಇದಕ್ಕೆ ಇನ್ಸ್ಟ್ರೂಮೆಂಟ್. ಇದು ಇನ್ನೊಂದು ರೋಟಾ ಹೆಲ್ಲರ್ ಅಂತ ಬರುತ್ತೆ, ಇನ್ನೊಂದು ಲೂಪಿ ಹೆಲ್ಲರ್ ಅಂತ ಬರುತ್ತೆ. ಎಷ್ಟೊಂದು ಕಂಪ್ನಿಗಳಿದಾವೆ. ಆ ಕಂಪ್ನಿ ತಂದೆ ಆದ ಒಂದು ಪ್ರಾಡಕ್ಟ್ನ ತರುತ್ತೆ. ಇದು ಜಸ್ಟ್ ಒಂದು ಉದಾಹರಣೆ ಮಾತ್ರ. ಇದು ಕೆಲವೊಂದಿಷ್ಟು ಪೇಷಂಟ್ಸಲ್ಲಿ ಎಫರ್ಟ್ ಇರೋದಿಲ್ಲ. ಈಗ ಯಂಗ್ ಪೇಷಂಟ್ಸಲ್ಲಿ ಈಗ ಹೇಳಿರೋಂಥ DPI, ರೋಟಾ ಕ್ಯಾಪ್ಸ್ ಯೂಸ್ ಆಗುತ್ತೆ. ಅವ್ರ ಹತ್ರ ಎಫರ್ಟ್ ಜಾಸ್ತಿ ಇರುತ್ತೆ, ಉಸಿರಾಡಲಿಕ್ಕೆ ತಾಕತ್ತು ಹಾಕಲಿಕ್ಕೆ ಶಕ್ತಿ ಇರುತ್ತೆ. ಓಲ್ಡ್ ಏಜ್ ಪೇಷಂಟ್ಸಲ್ಲಿ ಅಷ್ಟೊಂದು ಎಫರ್ಟ್ ಎಲ್ಲ ಇರಲ್ಲ. ಆವಾಗ ಮೀಟರ್ ಡೋಸ್ ಇನ್ಹೇಲರ್ ಅಂತ ಬರುತ್ತೆ. ಇದಕ್ಕೆ ಮೀಟರ್ ಡೋಸ್ ಇನ್ಹೇಲರ್ ಅಂತ ಹೇಳ್ತಾರೆ.
MDIs. ಇದನ್ನೇ ಪಂಪ್ ಅಂತ ಹೇಳೋದು, ಇದನ್ನೇ ಸ್ಪ್ರೇ ಅಂತ ಹೇಳೋದು. ಇದನ್ನು ಪೇಷಂಟ್ಸು ಜಸ್ಟ್ ಇಷ್ಟು ಪ್ರೆಸ್ ಮಾಡಿದರೆ ಮೆಡಿಸಿನ್ ಏನಿದೆ ರಿಕ್ವೈರ್ಡ್ ಮೆಡಿಸಿನ್ ಒಳಗಡೆ ಹೋಗುತ್ತೆ. ಇದಕ್ಕೆ ಸ್ವಲ್ಪ ಕೋಆರ್ಡಿನೇಷನ್ ಬೇಕು. ಕೋಆರ್ಡಿನೇಷನ್ ಇಲ್ಲದೆ ಇರೋ ಪೇಷಂಟ್ಸಲ್ಲಿ ಸ್ಪೇಸರ್ ಅಂತ ಒಂದು ಬಾಟ್ಲು ಕೊಟ್ಟು ಅದರ ಜೊತೆ ಯೂಸ್ ಮಾಡಲಿಕ್ಕೆ ಹೇಳ್ತೀವಿ. ಒಟ್ಟಾರೆ ಸಾರಾಂಶ ಏನು ನಾನು ಹೇಳೋದಂದರೆ, ಶ್ವಾಸನಾಳದ ತೊಂದರೆ ಅಸ್ತಮ ಇರೋದು, ಶ್ವಾಸನಾಳಕ್ಕೇ ಡೈರೆಕ್ಟ್ ಮೆಡಿಸಿನ್ ರೀಚ್ ಮಾಡಬೇಕು. ಅಲ್ಲಿ ರೀಚ್ ಆಗೋದ್ರಿಂದ ಸೈಡ್ ಇಫೆಕ್ಟ್ಸ್ ಎಲ್ಲ ಕಡಿಮೆ ಆಗುತ್ತೆ, ಇಫೆಕ್ಟು ಜಾಸ್ತಿ ಇರುತ್ತೆ. ಅಸ್ತಮ ಕಾಯಿಲೆಗೆ ಯಾವ್ಯಾವ ಥರದ ಚಿಕಿತ್ಸೆ ಮಾಡ್ಬೋದು ಅಂತ ತುಂಬ ವಿವರವಾಗಿ ತಿಳಿಸ್ಕೊಟ್ರಿ. ತುಂಬ ಥ್ಯಾಂಕ್ಸ್. ಈಗ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಅಸ್ತಮ ಬಗ್ಗೆ ಇನ್ನೇನಾದರೂ ಹೇಳೋದಿದೆಯಾ? ವೀಕ್ಷಕರಿಗೆ ನಾನು ಹೇಳೋದಿಷ್ಟೇ, ಅಸ್ತಮ ಅದು ಭಯಾನಕ ಕಾಯಿಲೆ ಅಲ್ಲ, ಮಾರಣಾಂತಿಕ ಕಾಯಿಲೆ ಅಲ್ಲ. ಅದನ್ನು ಕಂಟ್ರೋಲ್ ಮಾಡ್ಬೋದು. ಅದರಿಂದ ಎಲ್ಲ ದಿನನಿತ್ಯದ ಚಟುವಟಿಕೆಗಳನ್ನ ಮಾಡ್ಬೋದು. ಎಂತೆಂಥ ಸೆಲೆಬ್ರಿಟೀಸು, ಎಂತೆಂಥ ಫಿಲ್ಮ್ ಸ್ಟಾರ್ಸು, ಎಂತೆಂಥ ಪೊಲಿಟಿಷಿಯನ್ಸು ಅವರೆಲ್ಲ ಅಸ್ತಮದಲ್ಲಿ ಎದ್ದುಕೊಂಡು ಏನೆಲ್ಲ ಸಾಧನೆ ಮಾಡಿದ್ದಾರೆ. ಬಿಲ್ ಕ್ಲಿಂಟನ್ ಎಲ್ಲ ಗೊತ್ತು, ಅವನು ಅಸ್ತಮಾ ಪೇಷಂಟು. ಆ್ಯಂಜಲಿನಾ ಜೂಲಿ ಗೊತ್ತು, ಅವಳು ಅಸ್ತಮಾ ಪೇಷಂಟು. ಎಷ್ಟೊಂದು ಜನ ಈ ಥರ ಸೆಲೆಬ್ರಿಟೀಸ್ ಎಲ್ಲ ಅಸ್ತಮಾ ತೊಂದರೆ ಇದ್ದುಕೊಂಡೆ ಜೀವನದಲ್ಲಿ ಏನೇನೆಲ್ಲ ಸಾಧನೆ ಮಾಡಿದ್ದಾರೆ. ಅಸ್ತಮಾ ಇದೆ ಅಂತ ಕೊರಗೋದು ತಪ್ಪು. ಅಸ್ತಮಾಗೆ ಟ್ರೀಟ್ಮೆಂಟ್ ತಗೊಂಡು ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಸಾಮಾನ್ಯವಾದ ಎಲ್ಲ ಬೇರೆಯವರೆಲ್ಲ ನಡೆಸುವಂಥ ಜೀವನ ನಡೆಸ್ಬೋದು. ಅದೇ ನಾನು ವೀಕ್ಷಕರಲ್ಲಿ ಹೇಳೋಂಥ ಬಹುಮುಖ್ಯವಾದ ವಿಚಾರ. ಮಾತು ನೋಡಿದ್ರಲ್ಲ ವೀಕ್ಷಕರೇ, ಅಸ್ತಮಾ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡ್ರಿ ಅಂತ ನಾನು ನಂಬಿದ್ದೀನಿ. ಅಸ್ತಮಾ ಇದೆ ಅಂತ ದಯವಿಟ್ಟು ಕೊರಗಬೇಡಿ. ಈಗಷ್ಟೇ ಡಾಕ್ಟ್ರು ಹೇಳಿದರು, ಅದನ್ನು ಸಹಜವಾಗಿ ಒಪ್ಕೋಬೇಕು ಅಂತ. ಅಸ್ತಮಾ ಇದೆ ಅಂತ ಚಿಂತೆ ಮಾಡಬೇಡಿ. ಅದನ್ನು ದಿನನಿತ್ಯದ ಬದುಕಿನಲ್ಲಿ ಎಷ್ಟು ಕಂಟ್ರೋಲ್ ಮಾಡ್ಬೋದು ಅಷ್ಟು ಕಂಟ್ರೋಲ್ ಮಾಡಿ ಆರೋಗ್ಯವಾಗಿರಿ. ಡಾಕ್ಟರ್, ನಮ್ಮ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಬಂದು ಅಸ್ತಮಾ ಕಾಯಿಲೆ ಬಗ್ಗೆ ಇಷ್ಟೆಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಧನ್ಯವಾದಗಳು. ನಮ್ಮ ಹೆಲ್ತ್ ಪ್ಲಸ್ ತಂಡದಿಂದ ನಿಮಗಾಗಿ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು ಡಾಕ್ಟರ್. ವೀಕ್ಷಕರೇ, ಇಂದಿನ ಸಂಚಿಕೆ ನೋಡಿದ ಮೇಲೆ ಅಸ್ತಮಾ ಕಾಯಿಲೆ ಬಗ್ಗೆ ನಿಮಗಿದ್ದ ಸಂದೇಹಗಳೆಲ್ಲ ನಿವಾರಣೆ ಆಗಿದೆ ಅಂತ ನಾನು ನಂಬಿದ್ದೀನಿ. ನಮ್ಮ ಕಾರ್ಯಕ್ರಮದ ಬಗ್ಗೆ ಯಾವುದೇ ಸಲಹೆ ಸೂಚನೆ ಇದ್ದರೂ ದಯವಿಟ್ಟು ನಮಗೆ ಬರೆದು ಕಳಿಸಿ. ನಿಮಗೆ ಸ್ಪಂದಿಸೋದಕ್ಕೆ ನಾವು ಯಾವತ್ತೂ ಸಿದ್ಧ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇನ್ನೊಂದಷ್ಟು ಮಾಹಿತಿಗಳ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.